Knowledge Park, the Creative School. Admissions are open from LKG to 10th standard. Free uniform for new admission students. Public School English Medium. Admissions are open. Nursery to higher classes. Sagya Hospital Fertility and Mother Care, General Hospital with Scanning Center, Bus Stand Road, बसवकली। तालुका के परतापुर ग्राम के श्री वीरभद्रेश्वर जात्रा महोत्सव को लेकर प्रेस मीट करते हुए प्रचार पोस्टर इनॉग्रेशन किया गया। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसव कल्याण तालुका के परतापुर ग्राम में मौजूद श्री वीरभद्रेश्वर भगवान के जात्रा महोत्सव को लेकर संस्थान पंच कमेटी की ओर से श्री डॉक्टर अभिनव गणलिंग रुद्रमणि शिवाचार्य जी ने प्रेस मीट कर बताया कि 14 जनवरी से 21 जनवरी 2026 तक 7 दिन वीरभद्रेश्वर जात्रा महोत्सव कार्यक्रम किया जाएगा। 14 जनवरी सुबह 5 बजे बेड़ी सुधा और अक्षतारोहण कार्यक्रम, 15 जनवरी से 20 जनवरी तक प्रवचन, संस्कृत और मनोरंजन कार्यक्रम, जनवरी सुबह 5 बजे पालकी यात्रा, 11 बजे अग्नि प्रवेश कार्यक्रम और 4 बजे कुश्ती दंगल कार्यक्रम होंगे। इस तरह से प्रेस मीट कर जानकारी दी और यात्रा महोत्सव के प्रचार पोस्टर का इनॉग्रेशन किया। महात्मा बसवेश्वर महाराज की जय, महाराज की जय। ವೀರಭದ್ರೇಶ್ವರ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಪರ್ತಾಪುರ ಗ್ರಾಮದಲ್ಲಿ ARK ಗಿರಿ ಸಿಲ್ಕ್ ಅಂಡ್ ಸಾರಿ 7 Heaven Golden Super Mart 50% ಆಫ್ ಬಹಳ ವಿಶೇಷವಾಗಿ ಪರ್ತಾಪುರ ಹಾಗೂ ವಿವಿಧ ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿ ಒಂದು ಸುಂದರವಾಗಿರುವಂತಹ ಜಾತ್ರಾ ಮಹೋತ್ಸವ ಪ್ರತಿ ವರ್ಷನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ। ಈ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ನಮ್ಮೆಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಈ ಒಂದು ವಾಲ್ ಪೋಸ್ಟರ್ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ಎಲ್ಲ ದೇವಸ್ಥಾನದ ಪಂಚ ಕಮಿಟಿ ಎಲ್ಲ ಪದಾಧಿಕಾರಿಗಳೇ, ನವತರಣರೇ, ಉದ್ದೇಶ ಏನು ಅಂತ ಕೇಳಿದ್ರೆ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಬಹಳ Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. RK ವುಡನ್ ಹ್ಯಾಂಡಿಕ್ರಾಫ್ಟ್ ಗಿಫ್ಟ್ ಸೆಂಟರ್ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂತ ಈ ಒಂದು ಜಾತ್ರಾ ಮಹೋತ್ಸವ, ಇದಕ್ಕೆ ತನ್ನದೇ ಆಗಿರುವಂತ ಇತಿಹಾಸ ಪರಂಪರೆಯನ್ನು ಹೊಂದಿರುವಂತ ಈ ಒಂದು ಜಾತ್ರೆ ಪ್ರತಿ ವರ್ಷನೂ ಕೂಡ ಬಹಳ ಸುಂದರವಾಗಿರುವಂತಹ ಜಾತ್ರಾ ಮಹೋತ್ಸವದಲ್ಲಿ ಇದೇ ತಿಂಗಳು ಬರುವಂತ 14ನೇ ತಾರೀಕು ದಿನದಂದು ಶಲ್ಯ ಸುಡುವಂತ ಕಾರ್ಯಕ್ರಮ ಇಲ್ಲಿ ನಡೀತದೆ। ಸಾಯಂಕಾಲ 7:30 ಗಂಟೆಗೆ ಈ ಒಂದು ಪರ್ತಾಪುರ ಗ್ರಾಮದಲ್ಲಿ ಶಲ್ಯ ಸುಡುವಂತ ಕಾರ್ಯಕ್ರಮ, ತದನಂತರ 15ನೇ ತಾರೀಕು ದಿನದಂದು ಪ್ರತಿಯೊಬ್ಬ ಪರಮ ಪೂಜ್ಯರು ಇದೇ ಮಂಟಪದಲ್ಲಿ ಬಂದು ಪ್ರವಚನ, ಅನುಭವ, ಸತ್ಸಂಗ, ಕೀರ್ತನೆ, ಹೀಗೆ ನಾಡಿನ ನಮ್ಮ ಮೇಕರ್ ಪೂಜ್ಯರಾಗಿರ್ಬೋದು, ತಾಂಬಳ ಪರಮ ಪೂಜ್ಯರಾಗಿರ್ಬೋದು, ನಮ್ಮ ವಿಶೇಷವಾಗಿ ನಮ್ಮ ಬೀದರ್ನ ನವಬಾದ ಆಶ್ರಮದ ಪರಮ ಪೂಜ್ಯರಾಗಿರ್ಬೋದು, ಆಮೇಲೆ ನಮ್ಮ ಬೇಲೂರಿನ ಪರಮ ಪೂಜ್ಯರು, ಜೈರಾಬಾದಿನ ಪರಮ ಪೂಜ್ಯರು, ಹೀಗೆ ಅನೇಕ ಪರಮ ಪೂಜ್ಯರು ಈ ಜಾತ್ರೆ ನಿಮಿತ್ತವಾಗಿ ಬಂದು ತಮ್ಮದೇ ಆಗಿರುವಂತಹ ಪ್ರವಚನವನ್ನು ಉಣಿಸುವಂತ ಕಾರ್ಯವನ್ನ ಈ ಜಾತ್ರೆ ಪ್ರತಿ ವರ್ಷನೂ ಕೂಡ ಮಾಡ್ಕೊಂಡು ಬರ್ತಾ ಇದೆ। ಉದ್ದೇಶ ಏನು ಅಂದ್ರೆ, ಜಾತ್ರೆ ಅಂದ್ರೆ ಕೇವಲ ಸಡಗರ ಸಂಭ್ರಮದಿಂದ ಜಾತ್ರೆ ಮಾಡಬಾರ್ದು, ಅದ್ರ ಜೊತೆಗೇನೆ ನಮ್ಮಲ್ಲಿರುವಂತಹ ಅಂಧಕಾರವನ್ನು ತೊಳಿಬೇಕು ಅಂತಕ್ಕಂಥ ಭಾವದಿಂದ ಇದು ಒಂದು ತರ ಅನುಭವದ ಜಾತ್ರೆ। ಈ ಜಾತ್ರೆ 14ನೇ ತಾರೀಕು ದಿನದಂದು ಪ್ರಾರಂಭವಾಗಿರುವಂತಹ ಜಾತ್ರೆ 21ನೇ ತಾರೀಕಿನವರೆಗೆ 7 ದಿನಗಳ ಪರ್ಯಂತರವಾಗಿ ಅನೇಕ ಕಾರ್ಯಕ್ರಮಗಳು ಜರುಗ್ತವೆ। ಇನ್ನು 14ನೇ ತಾರೀಕು ಶಲ್ಯ ಸುಡುವಂತ ಕಾರ್ಯಕ್ರಮ ಆಗಿದ್ರೆ 15ನೇ ತಾರೀಕು ಸಂತರ ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮ, ಮನರಂಜನೆ ಕಾರ್ಯಕ್ರಮ ನಡೀತಾ ಇರ್ತವೆ। ಆ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ತಾಯಂದಿರು, ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರವಚನ ಅನುಭವವನ್ನು ಕೇಳಿ ಮತ್ತೆ ವೀರಭದ್ರೇಶ್ವರ ಮಹಾಪ್ರಸಾದವನ್ನು ಸ್ವೀಕರಿಸಿ ನೀವೆಲ್ಲ ಪುನೀತರಾಗಬೇಕು ಅಂತಕ್ಕಂಥ ಈ ಒಂದು ಪತ್ರಿಕಾ ಹೇಳಿಕೆಯ ಮುಖಾಂತರವಾಗಿ ನಾನು ಮನವರಿಕೆಯನ್ನು ಮಾಡ್ತೇನೆ। ಮತ್ತೆ ಬರುವಂತಹ 21ನೇ ತಾರೀಕು ಪ್ರವಚನ ಆಯಿತು, ಸತ್ಸಂಗ ಆಯಿತು, ಇವೆಲ್ಲ ಮುಗಿದ ಮೇಲೆ 21ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆ, ಬಹುಶಃ ಅಲ್ಲಿ ಜಾತಿ ಮತ ಪಂಥ ಭೇದ ಭಾವವನ್ನು ಮರೆತು ಎಲ್ಲರೂ ಒಂದಾಗಿ ವೀರಭದ್ರೇಶ್ವರನ ಪಲ್ಲಕ್ಕಿಯನ್ನ ಮೆರೆಸುವುದರ ಜೊತೆಗೇನೆ ಮಧ್ಯಾಹ್ನ 12 ಗಂಟೆಗೆ ಅಗ್ನಿ ಪ್ರವೇಶ ನಡೆಯುವಂತಹ ಒಂದು ಸುಸಂದರ್ಭ ಇದು ವೀರಭದ್ರೇಶ್ವರರ ಅಗ್ನಿ ಪೂಜೆ ಅಂತಕ್ಕಂಥದ್ದು। ಹೀಗಾಗಿ ಈ ಅಗ್ನಿ ಪೂಜೆ
ಪ್ರವೇಶ ಯಾವಾಗ ಆಗ್ತದೆ ಅಂದ್ರೆ ಮಧ್ಯಾಹ್ನ 12 ಗಂಟೆಗೆ ಅಗ್ನಿ ಪ್ರವೇಶ ಆಗ್ತದೆ. ಮತ್ತೆ ಅವತ್ತೇ ಸಾಯಂಕಾಲ 4 ಗಂಟೆಗೆ ಕುಸ್ತಿನೂ ಕೂಡ ಇಲ್ಲಿ ನಡೀತದೆ. ಹೀಗಾಗಿ ಈ ಜಾತ್ರೆ ಬಹಳ ವಿಶೇಷವಾಗಿರುವಂತ ಜಾತ್ರೆ. ಈ ಜಾತ್ರೆಯಲ್ಲಿ ನಮ್ಮೆಲ್ಲ ಕಮಿಟಿಯವರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಬಹುಶಃ ಹಾಸ್ಯ ಕಲಾವಿದರನ್ನ, ಮತ್ತೆ ವಿಶೇಷವಾಗಿ ಕನ್ನಡ ಧಾರಾವಾಹಿಯಲ್ಲಿ ನಟಿಸಿರುವಂತ ನಮ್ಮ ಪುಟ್ಟಗೋರಿಯನ್ನ, ಆ ಜೊತೆಗೇನೆ ನಮ್ಮ ಹಾಸ್ಯ ಕಲಾವಿದರಾಗಿರುವಂತ ಗುಂಡಣ್ಣ ಡಿಗ್ಗಿ ಅವರನ್ನ, ಮತ್ತೆ ಇನ್ನೋರ್ವ ಹಾಸ್ಯ ಕಲಾವಿದರಾಗಿರುವಂತ ಗುಣವಂತ ಗೊಂಬೆ ಅಂತಕ್ಕಂಥ ಅನೇಕ ಕಲಾವಿದರನ್ನ ಹುಡುಕಿ ಈ ಒಂದು ಜಾತ್ರೆ ನಿಮಿತ್ತವಾಗಿ ಎಲ್ಲ ಜನರಿಗೆ ಸೆಳಿಬೇಕು, ಇಲ್ಲಿ ಹಾಸ್ಯ ಮನೋರಂಜನೆ ಆಗ್ಬೇಕು, ಒಂದಿಷ್ಟು ಪ್ರವಚನ, ಮನಸ್ಸಿಗೆ ಆನಂದ ಆಗ್ಬೇಕು ಅಂತಕ್ಕಂಥ ಭಾವದಿಂದ ಹಲವಾರು ಕಾರ್ಯಕ್ರಮಗಳನ್ನ ಈ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಕಮಿಟಿಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಬಹಳ ವಿಶೇಷವಾಗಿರುವಂತ ಒಂದು ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ನಾನೆಲ್ಲ ತಮ್ಮೆಲ್ಲರಿಗೂ ಈ ಪತ್ರಿಕಾ ಹೇಳಿಕೆಯ ಮುಖಾಂತರವಾಗಿ ನಾನು ಏನ್ ಹೇಳ್ತೇನೆ ಅಂದ್ರೆ, ಈ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಜಾತ್ರೆಯಲ್ಲಿ ತಾವು ಕೂಡ ಭಾಗಿಯಾಗಿ ವೀರಭದ್ರೇಶ್ವರ ಕೃಪೆಗೆ ಪಾತ್ರ ಆಗ್ಬೇಕು. ಮತ್ತೆ ತಾವು ಬನ್ನಿ, ತಮ್ಮವರನ್ನು ಕರೆದುಕೊಂಡು ಬನ್ನಿ. ಒಂದು ಹನಿ ಮಸಿ ಕೋಟಿ ತಲೆ ಬಿಸಿ ಎನ್ನುವ ಹಾಗೆ ಎಲ್ಲ ಪತ್ರಿಕಾ ಬಳಗದವರು ಬಂದಿದ್ದಾರೆ. ನಾವು ಹೇಳುವಂತ ಕಾರ್ಯ ಸಣ್ಣದಾಗಿದ್ರು ಕೂಡ ನೀವೆಲ್ಲ ಬಿಂಬಿಸುವಂತ ಕಾರ್ಯ ಬಹಳ ದೊಡ್ಡದಾಗಿದೆ. ಹೀಗಾಗಿ ನಿಮ್ಮೆಲ್ಲರ ಸಹಕಾರ, ನಮ್ಮೆಲ್ಲ ನವತರಣರ ಒಂದು ಹೊಸತನವಾಗಿರುವಂತ ಕಾರ್ಯಕ್ರಮಗಳು ಯಾವತ್ತೂ ಕೂಡ ನಡಿಬೇಕು ಅಂದ್ರೆ ಜನರ ಸಹಕಾರ ಇರಬೇಕು. ಈ ಕಾರ್ಯಕ್ರಮಕ್ಕೆ ತನು ಮನ ಧನದ ಸೇವೆಯನ್ನು ಸಲ್ಲಿಸುವಂತ ಭಕ್ತಾದಿಗಳು ತಾವು ಆಗ್ರಿ. ನೀವು ಯಾರು ಸೇವೆ ಮಾಡ್ತಾರೆ ಅವರಿಗೆಲ್ಲ ವೀರಭದ್ರೇಶ್ವರ ಆಶೀರ್ವಾದ ಯಾವತ್ತೂ ಕೂಡ ಇರ್ತದೆ ಅಂತಕ್ಕಂಥ ಭಾವವನ್ನು ವ್ಯಕ್ತಪಡಿಸಿ, ನಮ್ಮ ಪರ್ತಾಪುರ ಗ್ರಾಮದಲ್ಲಿ ಎಲ್ಲ ನವತಂಡ್ರು, ಎಲ್ಲ ಹಿರಿಯರು, ದೇವಸ್ಥಾನದ ಪಂಚ ಕಮಿಟಿ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಈ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ವೀರಭದ್ರೇಶ್ವರ ಜಾತ್ರೆ ಮಹೋತ್ಸವ ಇನ್ನೇನು 14ನೇ ತಾರೀಕು ಪ್ರಾರಂಭ ಆಗ್ತದೆ, 21ನೇ ತಾರೀಕು ಅಗ್ನಿ ಪೂಜೆ ಇರ್ತದೆ. ಆ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಆ ವೀರಭದ್ರೇಶ್ವರ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ನಾನು ಮನವರಿಕೆಯನ್ನು ಮಾಡ್ತಾ ಇದ್ದೀನಿ.